ಏನು ಡೆವಲಪ್ಮೆಂಟ್ ಆಗ್ತದೆ ನೋಡಿದರು. ಈ ಡೆವಲಪ್ಮೆಂಟ್ದೊಳಗೆ 4 ಜನ ಖಾನಾಪುರದಿಂದ ಕಾಂಪಿಟೇಟರಾಗಿ ಹೊರಹೊಮ್ತಾ ಇದ್ದರು. ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ತಮ್ಮ, ಇನ್ನೊಂದು ಕಡೆ ನಮ್ಮ ಅರವಿಂದ್ ಪಾಟೀಲರು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟು, ಇನ್ನೊಂದು ಕಡೆ ನಮ್ಮ ಸತೀಶ್ ಅವರು ಮತ್ತೊಂದು ಒಂದೇನೋ ಗೇಮ್ ಪ್ಲಾನ್ ಆಡಿದ್ದಾರೆ. ಅದು ವಿಠ್ಠಲ್ ಹಲಗೇಕರ್ ಅವರ ಹಿಂದೆ ನಿಲ್ಲುವಂಥ ಕೆಲಸ. ಇನ್ನು ಅಂಜಲಿ ಲಿಂಬಾಳ್ಕರ್ ಕಳೆದ ಚುನಾವಣೆಯಲ್ಲಿ 2 ಮಂದಿ ಸೋತಿದ್ದರು. ಇವರೆಲ್ಲ ಶಾಸಕರು, ಮಾಜಿ ಹಾಲಿ ಶಾಸಕರು. ಇವರು ಹಲೇಕರ್ ಇರ್ಬೋದು, ಅರವಿಂದ್ ಪಾಟೀಲ್ ಇರ್ಬೋದು, ಮುಂದೆ ವಿಠ್ಠಲ್ ಹಲಗೇಕರ್ ಅವರು ಇರ್ಬೋದು, ಇವರೆಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಯಲ್ಲೇ ಈ ಒಂದು ಗೇಮನ್ನು ಭಾಳ ಸ್ಪಷ್ಟವಾಗಿ ಆಟ ಆಡಿದರು. ಏನಪ್ಪ ಅಂತಂದ್ರೆ, ಒಂದು ಕಡೆ ವಿಠ್ಠಲ್ ಹಲಗೇಕರ್ ಅವ್ರನ್ನ ತಮ್ಮ ಕಡೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಕಡೆ ಅರವಿಂದ್ ಪಾಟೀಲ್ರನ್ನ ತಮ್ಮ ಕಡೆ ಜಗ್ಗುದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಬ್ಬರು ಯಾರೋ ಬಂದರು ಜಾರಕಿಹೊಳಿ ಪಾರ್ಟಿ. ಯಾರು ಸೋತರು, ಯಾರು ಬಿದ್ದರು. ಸೋತ್ರ ಬಾಲಚಂದ್ರ ಜಾರಕಿಹೊಳಿ ಕಡೆ, ಸೋತ್ರ ಅರವಿಂದ್ ಪಾಟೀಲ್ ಅನ್ನೋದು, ಇಲ್ಲ ಸೋತ್ರ ವಿಠ್ಠಲ್ ಹಲಗೇಕರ್ ಸೋತ್ರಪ್ಪ ಅನ್ನೋದು. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ತಮ್ಮನ್ನು ಹಿಂಸರಿಸಿದ್ರಂತಾಗ ಸಹಜವಾಗಿನ ಏನಪ್ಪ ಅಂತಂದ್ರೆ ಸ್ಪರ್ಧೆನೇ ಇಲ್ಲ. ಇನ್ನು ಉಳಿದವರು ಯಾರು ಅಲ್ಲೇ. ವಿಶೇಷವಾಗಿ ನಿಮಗೆ ಗೊತ್ತಿದ್ದಂಥ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಅಂಜಲಿ ಲಿಂಬಾಳ್ಕರ್ ಅವರು ಹೋದ ಸಲ 2 ಹೋಟೆಲ್ ಸೋತಿದ್ರು. ಅವರನ್ನು ಯಾವ ರೀತಿ ಹಿಂಸರಿಸಬಹುದು, ಇದು ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿವರೆಗೆ ನಮ್ಮ ಜಾರಕಿಹೊಳಿ ಸಹೋದರರು ಆಡಿದಂಥ ರಾಜಕೀಯ ಮೂಲ ಇಲ್ಲದ ಚಾಣಾಕ್ಷತನದಿಂದ, ಭೇದೋಪಾಯದಿಂದ ಯಾವ ರೀತಿಯಾಗಿ ಗೆಲ್ಲಬಹುದು ರಾಜಕೀಯದಲ್ಲೇ, ಚಾಣಕ್ಯ ತಂತ್ರ ಅಂತ. ಅದಕ್ಕೆ ಮೇಲೆ